ಕನ್ನಡದ ನಂಬರ್ 1 ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ. ಲೋಕಸಭೆಯಲ್ಲಿ ಪರಾಭವ, ಇನ್ನೆರಡು ಮಸೂದೆಗೆ ತಡೆ. ನಾರಿ ಶಕ್ತಿ ಮೀಸಲಿಗೆ ಸೋಲು. ಮಹಿಳಾ ಮೀಸಲಾತಿ ಕನಸು ನನಸಾಗುವ ಮೂಲಕ ಭಾರತದ ಚರಿತ್ರೆಯ ಪುಟಕ್ಕೆ ಶುಭ ಶುಕ್ರವಾರ ಸೇರ್ಪಡೆ ಆಗಬಹುದೆಂಬ ಕೋಟ್ಯಂತರ ಮಹಿಳೆಯರ ನಿರೀಕ್ಷೆ ಹುಸಿಯಾಗಿದೆ. 2029ರ ಲೋಕಸಭಾ ಚುನಾವಣೆಯಿಂದ ಮಹಿಳೆಯರಿಗೆ ಶೇಕಡಾ 33 ಮೀಸಲಾತಿ ಕಲ್ಪಿಸುವ ಮಸೂದೆ ಲೋಕಸಭೆಯಲ್ಲಿ ಪರಾಭವಗೊಂಡಿದೆ. ಈ ಸುದ್ದಿಗೆ ಇಂದಿನ ಮುಖಪುಟ ಓದಿ. ರಾಜ್ಯದ ಜನತೆಗೆ ವಿದ್ಯುತ್ತರ ಶಾಕ್. ಸಿಲಿಂಡರ್ ಎಲ್ಪಿಜಿ ಕೊರತೆ ನಡುವೆಯೇ ರಾಜ್ಯದ ಜನತೆಗೆ ವಿದ್ಯುತ್ ಬೆಲೆ ಏರಿಕೆ ಆಘಾತ ತಟ್ಟಿದೆ. ಬೆಸ್ಕಾಂ ವ್ಯಾಪ್ತಿಯಲ್ಲಿ ಮೇ ತಿಂಗಳಲ್ಲೇ ಜಾರಿಗೆ ಬರುವಂತೆ ಪ್ರತಿ ಯೂನಿಟ್ ವಿದ್ಯುತ್ ಬೆಲೆಯನ್ನು 56 ಪೈಸೆ ಏರಿಕೆ ಮಾಡಲಾಗಿದೆ. ಕರ್ನಾಟಕ ವಿದ್ಯುತ್ ಶಕ್ತಿ ನಿಯಂತ್ರಣ ಆಯೋಗದ ಅಧ್ಯಕ್ಷ ಪಿ ರವಿಕುಮಾರ್ ಹೊಸ ವಾರ್ಷಿಕ ಕಾರ್ಯಕ್ಷಮತೆ ಪರಿಶೀಲನೆ ಆದೇಶವನ್ನು ಶುಕ್ರವಾರ ಪ್ರಕಟಿಸಿದ್ದಾರೆ. ಈ ಸುದ್ದಿಗೆ ಮುಖಪುಟ ನೋಡಿ. ವಿನಯ್ಗೆ ಜೀವಾವಧಿ ಶಿಕ್ಷೆ, ಶಾಸಕರು ಸೇರಿ ಒಟ್ಟು 16 ಅಪರಾಧಿಗಳಿಗೆ ಸೆರೆವಾಸ. ಧಾರವಾಡ ಬಿಜೆಪಿ ಮುಖಂಡ ಹಾಗೂ ಜಿಲ್ಲಾ ಪಂಚಾಯಿತಿ ಸದಸ್ಯ ಯೋಗೇಶ್ ಗೌಡ ಹತ್ಯೆ ಪ್ರಕರಣದಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯ ಶುಕ್ರವಾರ ಮಹತ್ವದ ತೀರ್ಪು ನೀಡಿದೆ. ಕಾಂಗ್ರೆಸ್ನ ಶಾಸಕ ವಿನಯ್ ಕುಲಕರ್ಣಿ ಸೇರಿ 16 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ಹಾಗೂ ತಲಾ 30,000 ರೂಪಾಯಿ ದಂಡ ವಿಧಿಸಿ ಆದೇಶಿಸಿದೆ. ಈ ಸುದ್ದಿಗೆ ಮುಖಪುಟ ನೋಡಿ. ಭೂ ದಾಖಲೆ ಸ್ಕ್ಯಾನಿಂಗ್ ವಿಳಂಬಕ್ಕೆ ಸಿಟ್ಟಾದ ಸಚಿವ. ಭೂ ದಾಖಲೆಗಳ ಸ್ಕ್ಯಾನಿಂಗ್ ಬಗ್ಗೆ ಅಸಡ್ಡೆ ತೋರುತ್ತಿರುವ ತಹಶೀಲ್ದಾರ್ಗಳಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರು ಚಳಿ ಬಿಡಿಸಿದ್ದಾರೆ. ವಿಕಾಸಸೌಧದಲ್ಲಿ ಶುಕ್ರವಾರ ವಿಡಿಯೋ ಕಾನ್ಫರೆನ್ಸ್ ಮೂಲಕ ನಡೆದ ಎಲ್ಲ ತಹಸೀಲ್ದಾರ್ಗಳ ಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಚಿವರು ಭೂ ಸುರಕ್ಷಾ ಯೋಜನೆ ಮಾಹಿತಿ ಪಡೆದರು. ದಿನಕ್ಕೆ ಸರಾಸರಿ 12,000 ಪುಟ ಭೂ ದಾಖಲೆ ಸ್ಕ್ಯಾನ್ ಮಾಡಬೇಕೆಂಬ ಗುರಿ ನೀಡಲಾಗಿತ್ತು. ಆದರೆ ಕೆಲ ತಾಲೂಕುಗಳಲ್ಲಿ ಸ್ಕ್ಯಾನಿಂಗ್ 8,000 ಪುಟ ದಾಟಿಲ್ಲ. ಈ ಸುದ್ದಿಗೆ ಇಂದಿನ ವಿಜಯವಾಣಿ ಓದಿ. ಇರಾನ್ ಮಹತ್ವದ ಘೋಷಣೆ, ಡೊನಾಲ್ಡ್ ಟ್ರಂಪ್ ಸ್ಪಂದನೆ. ಹೋರ್ಮುಜ್ ಜಲಸಂಧಿ ಮುಕ್ತ. ನಿರ್ಣಾಯಕ ತೈಲ ಸಾಗಾಟ ಮಾರ್ಗದ ಕುರಿತು ಹಲವು ವಾರಗಳಿಂದ ಉಂಟಾಗಿದ್ದ ಅನಿಶ್ಚಿತತೆಗೆ ಇರಾನ್ ಶುಕ್ರವಾರ ಸಂಜೆ ತೆರೆ ಎಳೆದಿದೆ. ಕದನ ವಿರಾಮದ ಉಳಿದ ಅವಧಿಯಲ್ಲಿ ಹೋರ್ಮುಜ್ ಜಲಸಂಧಿಯ ವ್ಯವಹಾರಕ್ಕೆ ಸಂಪೂರ್ಣವಾಗಿ ಮುಕ್ತವಾಗಿರುತ್ತೆ. ಎಲ್ಲಾ ವಾಣಿಜ್ಯ ನೌಕೆಗಳಿಗೆ ಮಾರ್ಗ ಮುಕ್ತವಾಗಿರುತ್ತದೆ ಎಂದು ಇರಾನ್ ವಿದೇಶಾಂಗ ಸಚಿವ ಅಬ್ಬಾಸ್ ಅರಾಗ್ಜಿ ಘೋಷಿಸಿದ್ದಾರೆ. ಈ ಸುದ್ದಿಗೆ ಇಂದಿನ ವಿಜಯವಾಣಿ ಓದಿ. ಚಿನ್ನದ ಆಮದು ಶೇಕಡಾ 24ರಷ್ಟು ಏರಿಕೆ. ಚಿನ್ನದ ಬೆಲೆ ಗಗನಕ್ಕೇರಿರುವ ಹಿನ್ನೆಲೆಯಲ್ಲಿ 2025-26ರ ಹಣಕಾಸು ವರ್ಷದಲ್ಲಿ ಭಾರತದ ಚಿನ್ನದ ಆಮದು ಮೌಲ್ಯ ಶೇಕಡಾ 24ರಷ್ಟು ವೃದ್ಧಿಸಿ $71.98 ಬಿಲಿಯನ್ ತಲುಪಿದೆ. ಪ್ರಮಾಣದಲ್ಲಿ ಲೆಕ್ಕದ ಆಮದು ಶೇಕಡಾ 4.76ರಷ್ಟು ಕುಸಿದಿದ್ದರೂ ಬೆಲೆ ಏರಿಕೆಯಿಂದಾಗಿ ಆಮದು ಮೌಲ್ಯ ದಾಖಲೆ ಮಟ್ಟಕ್ಕೆ ಏರಿದೆ ಎಂದು ವಾಣಿಜ್ಯ ಸಚಿವಾಲಯ ತಿಳಿಸಿದೆ. ಇನ್ನು ಷೇರು ಮಾರುಕಟ್ಟೆಯಲ್ಲಿ ಮತ್ತೆ ಚೇತರಿಕೆ. ಭೌಗೋಳಿಕ ರಾಜಕೀಯ ಉದ್ವಿಗ್ನತೆ ತಿಳಿಯಾಗುತ್ತಿರುವ ಹಿನ್ನೆಲೆಯಲ್ಲಿ ಷೇರು ಮಾರುಕಟ್ಟೆ ಸೂಚ್ಯಂಕಗಳು ಶುಕ್ರವಾರ ಶೇಕಡಾ 1ರಷ್ಟು ಏರಿಕೆ ಕಂಡಿದೆ. ದಿನದ ವಹಿವಾಟಿನ ಅತ್ಯಂತ ಸೆನ್ಸೆಕ್ಸ್ 504.86 ಅಂಕ ಜಿಗಿದು 88,493.54 ಮಟ್ಟ ತಲುಪಿದರೆ ನಿಫ್ಟಿ 156.80 ಅಂಕ ಏರಿಕೆಯಾಗಿ 24,353.55 ಮಟ್ಟದಲ್ಲಿ ಸ್ಥಿರವಾಗಿದೆ. ಪಟೇದಾರ್ ಪಡೆಗೆ ಗೆಲುವಿನ ಓಟ ವಿಸ್ತರಿಸುವ ಹಂಬಲ. ರಾಹುಲ್ಗೆ ತವರಿನ ಪಂದ್ಯ. ಆರ್ಸಿಬಿಗೆ ಇಂದು ಡೆಲ್ಲಿ ಸವಾಲು. ಸರ್ವಾಂಗೀಣ ನಿರ್ವಹಣೆಯೊಂದಿಗೆ ತವರಿನಲ್ಲಿ ಸತತ 3 ಪಂದ್ಯಗಳನ್ನು ಗೆದ್ದು ಬೀಗಿರುವ ಹಾಲಿ ಚಾಂಪಿಯನ್ಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ತನ್ನ ಗೆಲುವಿನ ಓಟ ಮುಂದುವರಿಸುವ ಹಂಬಲದಲ್ಲಿದೆ. ರಜತ್ ಪಟೇದಾರ್ ಬಳಗ ಐಪಿಎಲ್ 19ನೇ ಆವೃತ್ತಿಯಲ್ಲಿ ಶನಿವಾರ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿರುವ ಅಹರ್ನಿಶಿ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಸವಾಲು ಎದುರಿಸಲಿದೆ. ಡೆಲ್ಲಿ ಪರ ಕನ್ನಡಿಗ ಕೆಎಲ್ ರಾಹುಲ್ ತನ್ನ 34ನೇ ಜನ್ಮದಿನದಂದೇ ಕಣಕ್ಕಿಳಿಯಲಿದ್ದು ಪಂದ್ಯದ ಪ್ರಮುಖ ಆಕರ್ಷಣೆ ಎನಿಸಿದ್ದಾರೆ. ಲಖನೌ ಎದುರು ಸುಲಭ ಗೆಲುವು ಒಲಿಸಿಕೊಂಡಿದ್ದ ಆರ್ಸಿಬಿಗೆ ಈ ಬಾರಿ ಕಠಿಣ ಸವಾಲು ಎದುರಾಗುವ ನಿರೀಕ್ಷೆ ಇದೆ. ಆರ್ಸಿಬಿ ಇದುವರೆಗೆ ಆಡಿರುವ 5ರಲ್ಲಿ 4 ಗೆಲುವು 1 ಸೋಲಿನೊಂದಿಗೆ 8 ಅಂಕ ಕಲೆ ಹಾಕಿದೆ. ಅಂಕಪಟ್ಟಿ ಅಗ್ರ 4ರಲ್ಲಿ ಸ್ಥಾನದಲ್ಲಿ ಗಟ್ಟಿ ಮಾಡಿಕೊಳ್ಳುವತ್ತ ಪಟೇದಾರ್ ಪಡೆ ಗಮನ ಹರಿಸಿದೆ. ಮೊದಲ 2 ಪಂದ್ಯ ಗೆದ್ದಿದ್ದ ಡೆಲ್ಲಿ ಕ್ಯಾಪಿಟಲ್ಸ್ ನಂತರ 2ರಲ್ಲೂ ಮುಗ್ಗರಿಸಿದೆ. ಕೃಷ್ಣಾವತಾರಂನಲ್ಲಿ ಸಂಸ್ಕೃತಿ. ರಾಜಕೀಯ ರಂಗಕ್ಕೂ ಮತ್ತು ಸಿನಿಮಾ ರಂಗಕ್ಕೂ ಅವಿನಾಭಾವ ಸಂಬಂಧವಿದೆ. ಚಿತ್ರರಂಗದಲ್ಲಿ ದೊಡ್ಡ ಯಶಸ್ಸು ಗಳಿಸಿದ ಮೇಲೆ ರಾಜಕೀಯ ಸೇರುವವರ ಮಧ್ಯೆಯೇ ರಾಜಕೀಯ ಹಿನ್ನೆಲೆ ಇರುವ ಕುಟುಂಬದ ಸದಸ್ಯರು ಕೂಡ ಸಿನಿಮಾ ರಂಗ ಪ್ರವೇಶಿಸಿ ಸಾಕಷ್ಟು ಉದಾಹರಣೆಗಳಿವೆ. ಇದೀಗ ಗುಜರಾತ್ ಮಾಜಿ ಸಿಎಂ, ಉತ್ತರ ಪ್ರದೇಶ ರಾಜ್ಯಪಾಲರಾದ ಆನಂದಿಬೆನ್ ಪಟೇಲ್ ಮೊಮ್ಮಗಳು ಸಂಸ್ಕೃತಿ ಜಯಾನ ಬಣ್ಣದ ಲೋಕ ಪ್ರವೇಶಿಸಿದ್ದಾರೆ. ಹೌದು, ಆನಂದಿಬೆನ್ ಪಟೇಲ್ ಪುತ್ರಿ ಅನರ್ ಪಟೇಲ್ ಮಗಳಾದ ಸಂಸ್ಕೃತಿ ಕೃಷ್ಣಾವತಾರಂ ಭಾಗ 1 ಹೃದಯಂ ಮೂಲಕ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುತ್ತಿದ್ದಾರೆ. ಇತ್ತೀಚೆಗೆ ಟ್ರೇಲರ್ ರಿಲೀಸ್ ಆಗಿದ್ದು ಇಲ್ಲಿ ಸಂಸ್ಕೃತಿ ಸತ್ಯಭಾಮೆ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ. ಮಾಡೆಲಿಂಗ್ ಕ್ಷೇತ್ರದ ಜತೆಗೆ ಈ ಹಿಂದೆ ರೂಪ್ ರಾಧಾಕ ಎಂಬ ಮ್ಯೂಸಿಕ್ ವಿಡಿಯೋ ಮೂಲಕ ಸಂಸ್ಕೃತಿ ಬಣ್ಣದ ಲೋಕಕ್ಕೆ ಪರಿಚಯವಾಗಿದ್ರು. ಇದೀಗ ಮೊದಲ ಬಾರಿಗೆ ಬೆಳ್ಳಿ ತೆರೆ ಮೇಲೆ ಕಾಣಿಸಿಕೊಳ್ಳಲು ಸಿದ್ಧರಾಗಿದ್ದಾರೆ. ಈ ಸುದ್ದಿಗೆ ನಮಸ್ತೆ ಬೆಂಗಳೂರು ನೋಡಿ. ಇವಿಷ್ಟೇ ಅಲ್ಲ, ಮುಂಜಾನೆ ಮಾತು, ಅಂತರಂಗ, ಭವಿಷ್ಯ, ಮನೋವಿಕಾಸದ ಕಾಲಂಗಳು, ಕ್ರೀಡೆ, ಸಿನಿಮಾ, ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ.